ಮಹಾಮಾನವತಾವಾದಿ ಸಮಾನತೆಯ ಹರಿಕಾರ ಅನುಭವ ಮಂಟಪದ ಸಂಸ್ಥಾಪಕ ಶ್ರೀ ಪುನರುದ್ಧಾರಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಅಂಗವಾಗಿ ಇಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಗೋಕಾಕ ನಗರದಲ್ಲಿ ಬಸವ ಜಯಂತಿಯ ಉತ್ಸವವನ್ನು ಸೋಮವಾರ 20ನೇ ತಾರೀಕಿಗೆ ಬೆಳಗಿನ 8:30ಕ್ಕೆ ಬಸವೇಶ್ವರ ದೇವಸ್ಥಾನ ಕಿಲ್ಲಾದಲ್ಲಿ ಷಟಸ್ಥಲ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗ್ತದೆ. 9:30ಕ್ಕೆ ಬೆಳಗ್ಗೆ ಬಸವೇಶ್ವರ ವೃತ್ತದಲ್ಲಿ ಷಟಸ್ಥಲ ಧ್ವಜಾರೋಹಣ ಇರುತ್ತದೆ. ಹಾಗೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಇರ್ತದೆ. ಅದಾದ ಮೇಲೆ ಸಾಯಂಕಾಲ 5 ಗಂಟೆಗೆ ಉತ್ಸವದ ಉದ್ಘಾಟನೆ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಪದ್ಧತಿಯಂತೆ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದೇ ತಿಂಗಳ 26ನೇ ತಾರೀಕು ರವಿವಾರ ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಬಸವ ಜಯಂತಿ ಉತ್ಸವವನ್ನು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಬಸವ ಭಕ್ತರು ಸೇರಿಕೊಂಡು ಜಿಲ್ಲಾ ಮಟ್ಟದ ಒಂದು ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲ ಸಂಘಟನೆಗಳವರು, ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಬಸವ ಭಕ್ತರು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಬೆಳಗಾವಿ ಜಿಲ್ಲಾ ಮಟ್ಟದ ಬಸವ ಜಯಂತಿ ಉತ್ಸವದ ಕುರಿತಾಗಿ ನಮ್ಮ ಡಾಕ್ಟರ್ ಮಹಾಂತೇಶ್ ಕರಾಡಿ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕಂತೇಳಿ ವಿನಂತಿಸ್ಬೋದು. 20ನೇ ತಾರೀಕು ಬೆಳಗಿನ ಜಾವ 8:30 ಗಂಟೆಗೆ ಬಸವೇಶ್ವರ ದೇವಸ್ಥಾನ ಕಿಲ್ಲಾದಲ್ಲಿ ಷಟಸ್ಥಲ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅರುಣ್ ತುಪ್ಪದವರು ಚಾಲನೆಯನ್ನು ನೀಡಲಿದ್ದಾರೆ. ಹಾಗೆ 9 ಗಂಟೆಗೆ ಮಹಾಲಿಂಗೇಶ್ವರ ಭಜನಾ ಮಂಡಳಿಯವರಿಂದ ಭಜನಾ ಸೇವೆ ಇರುತ್ತದೆ. ಬೆಳಗ್ಗೆ 9:30ಕ್ಕೆ ಬಸವೇಶ್ವರ ವೃತ್ತದಲ್ಲಿ ಷಟಸ್ಥಲ ಧ್ವಜಾರೋಹಣ ನಡೀತದೆ. ನಿವೃತ್ತ ಕನ್ನಡ ಉಪನ್ಯಾಸಕರಾದಂತಹ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿಯವರು ಆ ಒಂದು ಷಟಸ್ಥಲ ಧ್ವಜಾರೋಹಣವನ್ನು ನಡೆಸಿಕೊಡಲಿದ್ದಾರೆ. 10 ಗಂಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಇರ್ತದೆ. ಡಾಕ್ಟರ್ ಸಂದೀಪ್ ಶಿರಟ್ಟಿಯವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗಿನ ಜಾವ 11 ಗಂಟೆಗೆ ಅಕ್ಕನ ಬಳಗದ ಮಾತೆಯರಿಂದ ಬಸವೇಶ್ವರರ ನಾಮಕರಣ ಸಮಾರಂಭ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಿಲ್ಲಾ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ. 12 ಗಂಟೆಯಿಂದ ಮಹಾಪ್ರಸಾದ ಇರ್ತದೆ. ಸಾಯಂಕಾಲ 5 ಗಂಟೆಗೆ ಪಲ್ಲಕ್ಕಿ ಪೂಜೆಯನ್ನು ಶರಣ ಸಹನಾ ಮತ್ತು ಶರಣ ಜೈಶೀಲ್ ವಿಕ್ರಮ್ ಅಂಗಡಿ ದಂಪತಿಗಳು ನಡೆಸಿಕೊಡಲಿದ್ದಾರೆ. ಹಾಗೆ ಬಸವೇಶ್ವರ ಭಾವಚಿತ್ರ ಪೂಜೆಯನ್ನು ಶರಣೆ ಹರ್ಷ ಹಾಗೂ ಶರಣ ಅಕ್ಷಯ್ ಗಣೇಶ್ ವರದಾಯಿ ದಂಪತಿಗಳು ನಡೆಸಿಕೊಡಲಿದ್ದಾರೆ. ಹಾಗೆ ಉತ್ಸವಕ್ಕೆ ಚಾಲನೆಯನ್ನು ನಮ್ಮ ಕೇಲಿ ಸಂಸ್ಥೆ ನಿರ್ದೇಶಕರಾದಂತಹ ಜಯಾನಂದ ಮಹಾದೇವಪ್ಪ ಮುನ್ನೋಳಿಯವರು ಚಾಲನೆಯನ್ನು ನೀಡಲಿದ್ದಾರೆ. ಬಸವೇಶ್ವರ ದೇವಸ್ಥಾನ ಕಿಲ್ಲಾದಿಂದ ಪ್ರಾರಂಭವಾದಂತಹ ಬಸವ ಜಯಂತಿ ಉತ್ಸವ ನಮ್ಮ ಹಳೆಯ ಗೋಕಾಕ ನಗರವನ್ನು ಪೂರ್ತಿ ಸುತ್ತಾಕಿ ಕೊನೆಗೆ ರಾತ್ರಿ 11 ಗಂಟೆ ಸುಮಾರಿಗೆ ಕಿಲ್ಲಾ ಬಸವೇಶ್ವರ ದೇವಸ್ಥಾನದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಈ ಎಲ್ಲ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಬಸವ ಭಕ್ತರು ಕೂಡ ಭಕ್ತಾಶ್ರದ್ಧೆಯಿಂದ ಭಾಗವಹಿಸಬೇಕು ಅಂತೇಳಿ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ಶರಣ. 26ನೇ ತಾರೀಕು ಬೆಳಗಾವಿಯಲ್ಲಿ ಬಸವ ಜಯಂತಿ ಪ್ರಯುಕ್ತವಾಗಿ ಬೃಹತ್ ಮೆರವಣಿಗೆಯನ್ನು ಇಡೀ ಬಸವ ಭಕ್ತರು ಹಮ್ಮಿಕೊಂಡಿದ್ದಾರೆ. ಈ ಮೆರವಣಿಗೆಯಲ್ಲಿ ಯಾವುದೇ ಜಾತಿ, ಮತ, ಪಂಥ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಯಾರು ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಸ್ಕೊಳ್ತೀನಿ. ಈ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದ ನಾಯಕರು ಭಾಗವಹಿಸಲಿದ್ದಾರೆ. ಮತ್ತು ಅದು 26ನೇ ತಾರೀಕು ಸಂಜೆ 5 ಗಂಟೆಯಿಂದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭವಾಗಿ ಲಿಂಗರಾಜ್ ಕಾಲೇಜಿನವರೆಗೂ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಗೋಕಾಕ ತಾಲೂಕಿನಿಂದ ಅತಿ ಹೆಚ್ಚಿನ ಬಸವ ಭಕ್ತರು, ಬಸವ ನಾಯಕರು ಭಾಗವಹಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾರೆ.